ನಮಸ್ಕಾರ. ನಿಮ್ಮೆಲ್ಲರಿಗೂ ತಾರೆಯರ ಮನೆ ಮನ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲೇ ಸದ್ಯಕ್ಕೆ ಅತ್ಯಂತ ಭರವಸೆ ಮೂಡಿಸಿರುವ ಪ್ರತಿಭಾವಂತ ಏಕೈಕ ಯುವ ನಾಯಕ ನಟ ಅಂದರೆ ಸುದೀಪ್. ಇತ್ತೀಚೆಗೆ ತೆರೆಕಂಡ ಸ್ವಾತಿ ಮುತ್ತು ಚಿತ್ರದಲ್ಲಿ ಸುದೀಪ್ ಅವರ ಅಭಿನಯ ಕಮಲ್ ಹಾಸನ್ ಅವರಷ್ಟೇ ಪ್ರಬುದ್ಧವಾಗಿದೆ ಅಂತ ಕನ್ನಡಿಗರು ಮೆಚ್ಚಿಕೊಂಡಿದ್ದಾರೆ. ಪತ್ರಿಕೆಗಳಲ್ಲಂತೂ ಮೆಚ್ಚುಗೆಯ ಮಹಾಪುರವೇ ಹರಿದು ಬಂದಿದೆ. ನನಗೆ ಸ್ಟಾರ್ ಪಟ್ಟ ಬೇಡ, ಕಲಾವಿದ ಅನ್ನಿಸಿಕೊಂಡರೆ ಸಾಕು ಎಂದು ಹೇಳುವ ಸುದೀಪ್ ರಾಜ್ಯ ಪ್ರಶಸ್ತಿ ಪಡೆದದ್ದು ಕೂಡ ನಿಮಗೆಲ್ಲ ಗೊತ್ತೇ ಇದೆ. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಸುದೀಪ್ ಅವರ ಮನೆಗೆ ನಾವಿಂದು ಭೇಟಿ ನೀಡ್ತಾ ಇದ್ದೀವಿ. ನೀವೆಲ್ಲ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ವಾ? ಸುದೀಪ್ ಅವರು ಸಂಜೀವ್ ಅವರ ಪುತ್ರ ಅನ್ನೋ ಕಾಲ ಹೋಗಿ ಸುದೀಪ್ ತಂದೆ ಸಂಜೀವ್ ಅವರು ಅನ್ನೋ ಕಾಲ ಬಂದಿದೆ. ಇದಕ್ಕೇನಂತೀರಾ? ಹೇಗನ್ಸುತ್ತೆ ನಿಮ್ಗೆ? ಈ ತರ ಆಸೆ ಸಾಮಾನ್ಯವಾಗಿ ಎಲ್ಲ ತಂದೆಗಳಿಗೆ ಇರುತ್ತೆ. ಎಷ್ಟೋ ಜನ ಅದ್ರಲ್ಲಿ ಡಿಸಪಾಯಿಂಟ್ ಆಗ್ತಾರೆ. ಬಟ್ ದೇವರದಿಂದ ಈ ಆಸೆನ ದೇವ್ರ ನಂಗೆ ಈಡೇರಿಸಿದ ಅನ್ನೋ ಒಂದು ಸಂತೋಷ ನನಗಿದೆ. ಕನ್ನಡ ಚಿತ್ರ ನೋಡುವಂಥ ಅಭಿಮಾನಿಗಳಾಗಲಿ, ಥಿಯೇಟ್ರಿಗೆ ಬರುವಂಥ ವೀಕ್ಷಕರಾಗಲಿ, ಅವರಲ್ಲಿ ಮಾತ್ರ ಸೀಮಿತ ಆಗಿದೆ. ಇದು ಇಷ್ಟೇ ಪ್ರಪಂಚ ಅಲ್ಲ, ಹೊರಗಡೆ ಒಂದು ದೊಡ್ಡ ಪ್ರಪಂಚ ಇದೆ. ಅಲ್ಲಿ ಇವತ್ತಿಗೂ ನನಗೆ ಅವ್ರ ಮಗನಾಗೆ ನನಗೆ ಗೊತ್ತು ನನಗೆ ಸಂಜೀವ್ ಅವ್ರ ಸಣ್ಣಲ್ವಾ ನೀವು ಅಂತ ಹೇಳುವಂಥ ಬಹಳ ದೊಡ್ಡ ವ್ಯಕ್ತಿಗಳು ಇನ್ನು ಹೊರಗಡೆ ಇಲ್ಲ. ನಿಮಗೆ ನಿಮ್ಮ ತಂದೆನೇ ಗಾಡ್ ಫಾದರ್, ಇದರಿಂದ ಏನು ಅನುಕೂಲ ಆಗಿದೆ? ಗಾಡ್ ಫಾದರ್ ಅನ್ನೋದಕ್ಕಿಂತ ಸಿ ಹಿ ಇಸ್ ನಾಟ್ ಅ ಗಾಡ್ ಫಾದರ್, ಹಿ ಇಸ್ ಮೈ ಫಾದರ್ ಅಂಡ್ ಐ ಥಿಂಕ್ ದಟ್ಸ್ ಮೋರ್ ದೆನ್ ಅನಫ್. ಬಿಕಾಸ್ ಗಾಡ್ ಫಾದರ್ ಅಂತ ನಾವು ಯಾರಿಗೆ ಕರಿತೀವಿ ಅಂದರೆ ನಮಗವ್ರಿಗೂ ಏನು ಸಂಬಂಧ ಇಲ್ಲ. ಅವರ ಒಂದು ಬೆಂಬಲದಿಂದ ನಾವು ಬೆಳಿಬೇಕು. ಅವ್ರು ಹೊರಗಿನವರು, ಮನೆಯವರಲ್ಲ, ಹೊರಗಿನವರು ಅಂದಾಗ ನಾವು ಅವರಿಗೆ ಗಾಡ್ ಫಾದರ್ ಅಂತ ಕರಿತೀವಿ. ಮೈ ಫಾದರ್. ಅಂಡ್ ಏನಾಗಿದೆ ಅಂದ್ರೆ ಅವರು ಸಪೋರ್ಟ್ ಇಲ್ಲದೆ ನನಗೆ ಐ ಡೋಂಟ್ ಥಿಂಕ್ ಅಚೀವ್ಮೆಂಟ್ ಇಸ್ ನಥಿಂಗ್. ಐ ಮೀನ್ ಯು ಕೆನಾಟ್ ಡೂ ಎನಿಥಿಂಗ್. ಐ ವುಂಟ್ ಹ್ಯಾವ್ ಬಿನ್ ಏಬಲ್ ಟು ಡೂ ಎನಿಥಿಂಗ್. ಏನು ಆಗ್ತಾ ಇರಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಪಾತ್ರಗಳನ್ನ ಮಾಡಿದ್ದಾಗಿದೆ, ಮುಂದೇನು ಅನ್ನೋ ಪ್ರಶ್ನೆ ಕಾಡಿದ್ಯಾ? ಇಲ್ಲ, ನಾನು ಇವತ್ತಿಗೆ ಬದುಕ. ನಾನು ಮುಂದೆ ನನ್ನ ನಾಳೆ ಅನ್ನೋದಕ್ಕೆ ನಾನು ನಂಬೋದಿಲ್ಲ. ಈ ಸಿನಿಮಾದಲ್ಲಿ ಅಂತಲ್ಲ, ನನ್ನ ಐ ಥಿಂಕ್ ರಿಯಲಿ ಸಮ್ಟೈಮ್ಸ್ ನಮ್ಮ ಮನೇಲಿ ಮಾತಾಡಕ್ಕೆ ಹೋದ್ರೆ ಹುಚ್ಚಾಪಟ್ಟೆ ಮಾತಾಡೋಣ ಅಂತ ನನಗೆ ಎಲ್ಲರೂ ಬೈತಾರೆ. ಬಟ್ ನಾನು ನಾಳೆ ನೋಡಿಲ್ಲ. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಇನ್ ಟುಮಾರೋ. ನೀವು ಚಿತ್ರರಂಗಕ್ಕೆ ಅಳವರು, ನಿಮ್ಮ ಅನುಭವದಿಂದ ಮಗನ ವೃತ್ತಿ ಬದುಕಿಗೆ ಸಹಾಯವಾಗಿದೆಯಾ? ಸಮಯ ಬಿದ್ದಾಗ ಕೆಲವು ಸಲಹೆಗಳನ್ನು ನಾನು ಕೊಟ್ಟಿರ್ಬೋದು. ಬಟ್ ಅದಕ್ಕೆಲ್ಲಕ್ಕಿಂತ ಮೀರಿ ಅವನು ಎಲ್ಲೋ ನನ್ನ ಸಜೆಷನ್ ತಗೊಂಡೇ ರೀತಿಯಲ್ಲಿ ಏನು ಮಾಡ್ಕೊಂಡು ಬಂದು ಮಾಡ್ಕೊಂಡು ಹೋಗ್ತಾನೆ ಇದ್ದಾನೆ. ಅದರಿಂದ ಹೆಚ್ಚಿನ ನನ್ನ ಇದೇನು ಅವನಿಗೆ ಬೇಕಾಗಲ್ಲ. ಈಸ್ ಕ್ವೈಟ್ ಇಂಟೆಲಿಜೆಂಟ್. ಯಾವತ್ತಾದ್ರೂ ನಿಮ್ಮ ಮಗ ನಿಮ್ಮ ಮಾತನ್ನು ಮೀರಿದುಂಟಾ? ಅಂತ ಸಂದರ್ಭ ಬಂದೇ ಇಲ್ಲ. ಯಾಕೆಂದ್ರೆ ಈಗ ಅವನ ಇಷ್ಟೋ ತನಕ ಮಾತಾಡಿದ ರೀತಿಯಲ್ಲೇ ನಿಮ್ಗೆ ಗೊತ್ತಾಗಿರ್ಬೋದು. ಆದರೂ ಈಚೆಗೆ ಒಂದು ಸಣ್ಣ ನೋವಾಯ್ತು ನನಗೆ. ನಾನು ಊರಲ್ಲಿಲ್ಲ, ಡೆಲ್ಲಿಯಲ್ಲಿದ್ದೆ. ವಾಪಸ್ ಬರುವಾಗ ನನ್ನ ಮಗ ಫ್ಲೈಟಿಂದ ಕೆಳಗೆ ಹಾರ್ತಾನೆ, 12,500 ಅಡಿಯಿಂದ ಹಾರ್ತಾನೆ ಅಂದಾಗ ಸ್ವಲ್ಪ ಬೇಜಾರಾಯ್ತು. ಅಟ್ಲೀಸ್ಟ್ ಒಂದು ಮಾತು ಕೇಳ್ಬೋದಾಗಿತ್ತು ನಮಗೆ. ಆಗ ನಾನು ಸಜೆಷನ್ ಕೊಡ್ಬೋದಾಗಿತ್ತು. ಬಟ್ ಇವ್ನು ತೀರ್ಮಾನ ಮಾಡಿದ್ಮೇಲೆ ಸಜೆಷನ್ ಕೊಡೋದು ಸರಿಯಾಗಲ್ಲ. ಅದು 12,500 ಹಾರ್ತಾನಂತೆ, 8,500 ಅಡಿ ಏನೂ ಇಲ್ಲದೆ ಬರ್ತಾನೆ. ಆಮೇಲೆ ಭೂಮಿ 4,000 ಅಡಿ ಇರಬೇಕಾದ್ರೆ ಪ್ಯಾರಾಚೂಟ್ ಓಪನ್ ಆಗುತ್ತೆ ಅಂತಿದೆಲ್ಲ ಕೇಳಿದಾಗ ಇವನು ಹುಚ್ಚು ತೀರ್ಮಾನ ಅಂತ ಒಂದು ಮನಸ್ಸಿಗೆ ಬೇಜಾರಾಯ್ತು. ಬಟ್ ದೇವರಿಂದ ಎಲ್ಲವೂ ಚೆನ್ನಾಗಿ ನಡೆದಿದ್ದರಿಂದ ಅದನ್ನ ಮರ್ತ್ಬಿಟ್ಟಿದ್ದೀನಿ. ಈಗ ನೀವಿರೋದು ತಂದೆಯವರು ಕಟ್ಟಿದ ಮನೆಯಲ್ಲಿ. ನಿಮ್ಮ ಈಗಿನ ಟೇಸ್ಟ್ ನೀವೊಂದು ಮನೆ ಕಟ್ಟಬೇಕು ಅಂತ ಆಸೆ ಇಲ್ವಾ? ಈಗ ತಂದೆ ಕಟ್ಟಿದ ಮನೆ ಅಂತಂದ್ರೆ ಮನೆ ತಾನೆ.
ಇಲ್ಲೇ ನಾನು ಇರೋದು, ಇಲ್ಲಿ ಬೆಳೆದಿದ್ದೆ ಈ ಮನೇಲಿ ಅಂದಾಗ ಇದೇ ನನಗೆ ಹತ್ರ ಆಗಿರೋದು. ಏನ್ ಬೇಕೋ ಚಿಕ್ಕ ಪುಟ್ಟ ಆಲ್ಟ್ರೇಷನ್ ಇಲ್ಲೇ ಮಾಡ್ಕೊಳ್ಳೋಣ. ಬೇರೆ ಮನೆ ಕಟ್ಟೋದ್ರಿಂದ ಏನಾಗುತ್ತೆ, ನಮ್ಮೂರಿಂದ ದೂರ ಆಗೋದು ಅಂತ ಆಗುತ್ತೆ. ಸೊ ನಮ್ಮ ತಂದೆ ಈಗ ಕಟ್ಟಿದ ಮನೆ ಅವ್ರು ಬಿಟ್ಟು ಬರಲ್ಲ, ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ನಾನು ಆಗೋದಿಲ್ಲ. ಸೊ ಮಧ್ಯದಲ್ಲಿ ಸಿಗಾಕೋಣ ಬದಲು ಎಲ್ಲ ಒಂದ್ ಕಡೆ ಚೆನ್ನಾಗಿರೋಣ ಸಾಕು. ಏನ್ ಬೇಕು, ಚೆನ್ನಾಗಿದೆ ಮನೆಗೆ, ಏನ್ ಪರವಾಗಿಲ್ಲ. ಚೆನ್ನಾಗಿ ಕುಕ್ ಮಾಡ್ತಾರೆ ಅಂತ ಕೇಳಿದೀವಿ. ಪ್ರಿಯಾ ಅವ್ರಿಗೆ ಏನು ಮಾಡಿ ತಿನ್ಸಿದ್ದೀರಿ? ನೀವು ಅವ್ರಿಗೆ ಕೇಳ್ಬೇಕು ಈ ಪ್ರಶ್ನೆ. ಚಿಕನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ಮಾಡಿ 1 ವರ್ಷ ಆಗಿದೆ. ಮದುವೆ ಶುರುವಲ್ಲಿ ಮಾಡಿ ಕೊಟ್ಟಿದ್ದವರು, ಸ್ವಲ್ಪ ಇಂಟ್ರೆಸ್ಟ್ ಮಾಡಿ. ಅದಾದ್ಮೇಲೆ ಟೈಮೇ ಸಿಗಲಿಲ್ಲ. ಬಟ್ ಚೆನ್ನಾಗಿ ಮಾಡ್ತಾರೆ, ಅವಾಗ ಮಾಡ್ತಾರೆ. ಏನ್ ಕೊಡ್ತಿದ್ದೀರಿ ಪ್ರಿಯಾ ಅವ್ರಿಗೆ ಇಂತಹ ಸಿಹಿ ಸಿಹಿ ಸುದ್ದಿ ಹೇಳಿದ್ದಕ್ಕೆ? ಯಾವ ಸಿಹಿ ಸುದ್ದಿ? ಅವಳಿಗೆ ಈಗ ಆಕ್ಚುಲಿ ಸೇವ್ ಮಾಡ್ತಾ ಇದ್ದೀನಿ, ಮಗುಗೆ ಜಾಸ್ತಿ ಕೊಡಿಸ್ಬೇಕು ಅಂತ. ತಾಯಿಗೆಲ್ಲ ಕೊಡ್ತಾ ಇದ್ದೀನಿ, ಒಟ್ಟಿಗೆ ನಾನೇ ಇದ್ದೀನಲ್ಲ ಇನ್ನೇನು. ಸ್ವಾತಿ ಮತ್ತು ಲಾಲಿ ಹಾಡು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಪ್ರಿಯಾ ಅವರೇ? ಅದು ನನ್ನ ಫೇವ್ರೆಟ್ ಸಾಂಗ್. ಅದು ಯಾವುದೇ ತಾಯಿಗೆ ಇಷ್ಟ ಆದಂತ ಹಾಡದು. ಪ್ರಾಕ್ಟೀಸ್ ಮಾಡಿದ್ದೀನಿ, ರೆಡಿ ಮಾಡಿದ್ದೀನಿ ಎಲ್ಲ. ಪ್ರಾಕ್ಟೀಸ್ ಯಾವ ತರ ಮಾಡಿದ್ದಾರೆ ಅಂದ್ರೆ, ಹಾಡು ಕೇಳಿ ಕೇಳಿ ಮಗು ಹೊರಗೆ ಬಂದ ಮೇಲೆ ಅಭಿಮನ್ಯು ತರ, ಅಮ್ಮ ಈ ಹಾಡು ಆವರೇ ನಂಗೆ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ, ಬೇರೆ ಯಾವ್ದಾದ್ರು ಹೊಸ ಹಾಡು ಹೇಳಮ್ಮ ಅನ್ನೋ ರೀತಿ ಆಗಿರ್ಬೋದು. ಸರ್, ನಿಮ್ಮ ಮಗ ಇಂತಹ ಮಹಾನ್ ಕಲಾವಿದ ಆಗ್ತಾರೆ ಅಂತ ಅನ್ಕೊಂಡಿದ್ರ? ನ್ಯಾಚುರಲಿ ಇದ್ದೇ ಇರ್ತದೆ ಆಸೆ, ಬಟ್ ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ದೇವರು ಅನುಗ್ರಹ ಕೊಟ್ಟ, ಆಗಿದ್ದಾನೆ, ಸಂತೋಷ. ಸ್ವಾತಿ ಮತ್ತು ಸಿನಿಮಾ ಫಸ್ಟ್ ನೋಡಿದಾಗ ಏನನ್ನಿಸ್ತು ನಿಮ್ಮ ಮಗನ ಅಭಿನಯ ನೋಡಿ? ಇದು ಕನ್ನಡ ಚಿತ್ರರಂಗದಲ್ಲಿ ನಿಜವಾದ ಒಂದು ಮುತ್ತು ಅನಿಸ್ತು. Kitcha 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 chakita chakita kitcha 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 chakita chakita kitcha 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 kitcha. ಯಾವ ವಿಷಯಕ್ಕೆ ನೀವಿಬ್ರು ಹೆಚ್ಚು ಜಗಳ ಮಾಡೋದು? ನಾವಿಬ್ರ ಜಗಳನೇ ಮಾಡಲ್ಲ ಅಂತಾರೆ, ಬಟ್ ನಾನು ಯಾವಾಗ್ಲೂ ಜಗಳ ಮಾಡ್ತೇನೆ. ನಾನು ಟೈಮ್ ಸ್ಪೆಂಡ್ ಮಾಡಕ್ಕೆ ಅಷ್ಟೇ, ಬೇರೆ ಇಲ್ಲ, ಜಗಳ ಅಂತ ಏನಿಲ್ಲ, ಬಟ್ ಗೊತ್ತಿರೋ ವಿಚಾರ, ನನಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ನಿಮ್ಮಿಬ್ಬರದು ಲವ್ ಮ್ಯಾರೇಜ್ ಅಂತ ಗೊತ್ತು. ನಿಮ್ಮಲ್ಲಿ ಯಾರು ಯಾರಿಗೆ ಮೊದಲು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ದು? ಇಲ್ಲ, ಇಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಪರಿಚಯ ಇತ್ತು ಫಸ್ಟ್. ಲವ್ ಮ್ಯಾರೇಜ್ ಅಂತ ನೀವೇನ್ ಆಕ್ಚುಲಿ ವಿ ನ್ಯೂ ಈಚ್ ಅದರ್ ಅಷ್ಟೇ. ಅಂಡ್ ವಿ ಗುಡ್ ಫ್ರೆಂಡ್ಸ್ ಅರ್ಲಿಯರ್. ಐ ಥಿಂಕ್ ಅಲ್ಲಿ ಮದುವೆ ಅಂತ ಬಂದಾಗ ಇಟ್ ವಾಸ್ ಅ ಪ್ರಪೋಸಲ್ ಫ್ರಮ್ ಎವ್ರಿಬಡಿ, ಆಲ್ ಮೈ ಫ್ಯಾಮಿಲಿ ಸೈಡ್ ಎವ್ರಿಬಡಿ. ಆಮೇಲೆ ನನಗೆ ಆ ಬಗ್ಗೆ ಆಂಗಿಲ್ ಅಲ್ಲಿ ಯೋಚನೆ ಯೋಚನೆ ಮಾಡಿ ಓಕೆ, ಐ ಥಿಂಕ್ ಇಟ್ ವಾಸ್ ಹೈ ಟೈಮ್. ವಾಲಿ ಆಗ್ತಿದ್ದಂಗೆ ವಿ ಗಾಟ್ ಮ್ಯಾರಿಡ್. ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ, ಹಾಗಾಗಿ ಫ್ಯಾಮಿಲಿ ಪರಿಚಯ ಆಗಿ ಅವರೇ ಮುಂದುವರಿಸಿದ್ದು ಪ್ರಪೋಸಲ್ ಅಲ್ಲಿ. ಇಷ್ಟಕ್ಕೆಲ್ಲ ಇವಳೆ ಕಾರಣ. ಸುದೀಪ್ ಅವರಿಗೆ ಟೀನೇಜ್ ಸ್ವೀಟ್ 16ಗಳೇ ಕರ್ನಾಟಕದಾದ್ಯಂತ ಅಭಿಮಾನಿಗಳು. ಇದೆಲ್ಲ ಎಂದು ನಿಮ್ಮ ನಿದ್ದೆ ಕೆಡ್ತಿದ್ಯಾ? ಇಲ್ಲ, ಎಲ್ರದ್ದು ಯೂಶಲಿ ಲೆಟರ್ಸ್ ಆಗಲಿ ಫೋನ್ ಕಾಲ್ಸ್ ಅಲ್ಲಿ ಇವಳೇ ಅಟೆಂಡ್ ಮಾಡೋದು ಜಾಸ್ತಿ. ಸೊ ಆಲ್ ದಿ ಫ್ಯಾನ್ ಮೇಲ್ಸ್ ತುಂಬಾನೇ ಆಕ್ಚುಲಿ ಶಿ ರೀಡ್ಸ್, ಅವರೇ ಓದಿ ಸ್ವಲ್ಪ ರಿಪ್ಲೈ ಎಲ್ಲ ಮಾಡೋದು. ನೀವು ನಿಮ್ಮ ತಮ್ಮ ಸುದೀಪ್ ರವರ ಎಲ್ಲ ಸಿನಿಮಾ ನೋಡಿದ್ದೀರಲ್ವಾ? ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ? ಹುಚ್ಚ, ವಾಲಿ ಅಂಡ್ ಸ್ವಾತಿಮುತ್ತು. ಸ್ವಾತಿಮುತ್ತು ಯಾಕಂದ್ರೆ ಐ ಸಿ ಮೋರ್ ಆಫ್ ಮೈ ಸನ್. ನನ್ನ ತಮ್ಮ ಹೇಳ್ದ ನನ್ನ ಮಗನ್ನ ನೋಡಿ ಟು ಬಿಹೇವ್ ಲೈಕ್ ಅ ಚೈಲ್ಡ್. ಸೊ ಐ ಸಿ ಮೋರ್ ಆಫ್ ಮೈ ಸನ್ ಇನ್ ದ ಮೂವಿ. ಅಂಡ್ ಹುಚ್ಚ ಆಫ್ ಕೋರ್ಸ್ ಹಿ ಮೇಡ್ ಮೀ ಕ್ರೈ. ಆ ಪಿಕ್ಚರಲ್ಲಿ ಅತ್ತಷ್ಟು
ಪ್ರಾಬಬ್ಲಿ ನಾನು ಯಾವ ಪಿಕ್ಚರಲ್ಲೂ ಆಗ್ತಿಲ್ಲ, ಈವನ್ ಅ ಹಿಂದಿ ಮೂವಿ. ಹಾಗಾಗಿ ಹುಚ್ಚ, ವಾಲಿ ಆ್ಯಂಡ್ ಸ್ವಾತಿ. ನಿಮ್ಮ ತಮ್ಮ ಮೊದಲು ನಿಮ್ಮ ಜೊತೆ ಹೇಗಿರ್ತಾ ಇದ್ರು, ಈಗ ಹೀರೋ ಆದ್ಮೇಲೆ ಯಾವ ರೀತಿ ಇದ್ದಾರೆ? ಮುಂಚೆ ತುಂಬಾ ಹೊಡಿತಾ ಇದ್ದ, ಸಣ್ಣದಿದ್ದಾಗ ತುಂಬಾ ತುಂಟ. ಈಗ ಅಷ್ಟು ಟೈಮ್ ಇರಲ್ಲ ಅವ್ರಿಗೆ ಸ್ಪೆಂಡ್ ಮಾಡಕ್ಕೆ, ಬಟ್ ಇದ್ದಷ್ಟು ಟೈಮ್ ಮಾತ್ರ ನಗ್ತಾ, ಚುಡಾಯಿಸ್ತಾ, ಬೀಳಿಸ್ತಾ, ಹೊಡಿತಾ, ಈ ಸ್ಪೆಂಡ್ಸ್ ದ ಟೈಮ್. ಹೊಡಿತಾ ಅಂದ್ರೆ ನೀನು ಕಮ್ಮಿ ಹೊಡಿತದ? ನಾನು 1 ಏಟ್ ಹೊಡೆದ್ರೆ 4 ಏಟ್ ಹೊಡಿತಿದ್ದ ಅಷ್ಟೇ. ಬಟ್ ಅಕ್ಕ ವಾಸ್ ಮೋರ್ ಸೋಬರ್, ನನ್ನ ಅಕ್ಕ. ಸೊ ಅವಳಿದ್ದಾಗ ಅವಳು ಸ್ವಲ್ಪ ಹೆಡ್ ಮಿಸ್ಟ್ರೆಸ್ ತರ, ಅವಳಿದ್ರೆ ಮನೆಯಲ್ಲಿ ಮೋರ್ ಡಿಸಿಪ್ಲಿನ್, ಇಬ್ರು ಪಾಠ ಊಟ ಅದೆಲ್ಲ ಮಾಡ್ತಿದ್ವಿ ಟೈಮ್ಗೆ. ಅವಳು ಇಲ್ಲ ಅಂದ್ರೆ ಅಮ್ಮಂಗೆ ಕಷ್ಟ ಆಗಲ್ಲ ನಮ್ಮಿಬ್ರನ್ನ ಹ್ಯಾಂಡಲ್ ಮಾಡಕ್ಕೆ. ಬಟ್ ಈಗ ಹಿ ಈಸ್ ಮೋರ್ ಸೋಬರ್, ಸ್ವಲ್ಪ ಡಿಗ್ನಿಫೈಡ್ ಆಗಿರ್ತಾನೆ, ಬಟ್ ಮನೆಯಲ್ಲಿ ಮಂಗಾನೆ ಡೆಫಿನೆಟ್. ನಮ್ಮ ಇವ್ರು ಹೇಳಿದಾಗೆ ನನ್ನ ದೊಡ್ಡ ಅಕ್ಕ, ಐ ಮೀನ್ ಇವತ್ತಿದ್ದಿಲ್ಲ, ಅವ್ರು ತುಂಬ ದೂರ ಅಟಿ ನಗರಲ್ಲಿ ಇರೋದು ಅವ್ರ ಮನೆ. ಐ ಥಿಂಕ್ ನನ್ನ ಫಾದರ್ ಬಿಟ್ರೆ, ಐ ಥಿಂಕ್ ಮೋರ್ ದೆನ್ ಮದರ್, ಶಿ ವಾಸ್ ವೆರಿ ಸ್ಟ್ರಿಕ್ಟ್ ವಿತ್ ಅಸ್ ಓದ್ಸೋ ವಿಷಯದಲ್ಲಿ, ಬಿಕಾಸ್ ಶಿ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್ ಕಂಪೇರ್ಡ್ ಟು ಬೋತ್ ಆಫ್ ಅಸ್. ವೆರಿ ಬ್ರೈನಿ ಆ್ಯಂಡ್ ವೆರಿ ಮೋರ್ ಟ್ಯಾಲೆಂಟೆಡ್ ದೆನ್ ಎನಿ ಆಫ್ ಅಸ್. ನಮ್ಮೆಲ್ಲರಿಗಿಂತ ಅವಳು ವೆರಿ ಟ್ಯಾಲೆಂಟೆಡ್ ಆ್ಯಕ್ಚುಲಿ, ವೆದರ್ ಇಟ್ ಇಸ್ ಸಿಂಗಿಂಗ್ ಆರ್ ಅಡುಗೆ ಮಾಡೋದ್ರಿಂದ ತಗೊಳ್ಳಿ, ಅಥವಾ ಹ್ಯಾಂಡ್ ವರ್ಕ್ಸು. ಸೊ ಅವಳು ಐ ಥಿಂಕ್ ನಮ್ಮ ಮನೆಯಲ್ಲಿ ಬೆಸ್ಟ್ ಕುಕ್ ಅವಳು. ಆ್ಯಂಡ್ ಎನಿಥಿಂಗ್ ನೇಮ್ ಇಟ್ ಆ್ಯಂಡ್ ಸಿ ಕ್ಯಾನ್ ಡೂ ಇಟ್. ಸೊ ಅವಳು ಆ್ಯಕ್ಚುಲಿ ಸ್ವಲ್ಪ, ಅವಳಿಗೆ ನಮ್ಮ ತಂದೆ ಗುಣಗಳು ಜಾಸ್ತಿ ಇದೆ ನಮ್ಮೆಲ್ಲರಿಗಿಂತ. ಸ್ವಲ್ಪ ಪ್ರಿನ್ಸಿಪಲ್ಸ್ ಜಾಸ್ತಿ, ಎಥಿಕ್ಸ್ ಜಾಸ್ತಿ, ಸ್ವಲ್ಪ ರಿಸರ್ವ್, ವೆರಿ ಕ್ವೈಟ್. ನನ್ನಂಗೆ ಅಥವಾ ಇವನಂಗೆ ಬಡಬಡ ಅಂತ ಮಾತಾಡಲ್ಲ. ಯೋಚನೆ ಮಾಡಿ ಯೋಚನೆ ಮಾಡಿ ಇನ್ನೊಬ್ರ ಹತ್ರ ಮಾತಾಡ್ತಾಳೆ. ಆ್ಯಂಡ್ ಹೇಳಲಿಕ್ಕೆ ಅಂದ್ರೆ ಅದೇ ದೀಪು ಹೇಳ್ದಾಗೆ ಅಮ್ಮನ್ಕಿಂತ ಜಾಸ್ತಿ ಟೈಮ್ಸ್ ನೋಡ್ಕೊಂಡಿದ್ದು ನಮ್ಮಿಬ್ರು ನಾವು ಸಣ್ಣದಲ್ಲಿದ್ದ ಅಂದ್ರೆ ಅಕ್ಕ. ಸೊ ಅಕ್ಕನ್ ಸ್ವಲ್ಪ ಬುದ್ಧಿ ಬರ್ಬೇಕಿತ್ತು ಇವನಿಗೆ, ಬಟ್ ಅವಳು ಮೋಸ್ಟ್ಲಿ ಶಿ ವಾಸ್ ನಾಟ್ ಸ್ಟ್ರಿಕ್ಟ್ ವಿತ್ ಹಿಮ್, ಶಿ ವಾಸ್ ಮೋಸ್ಟ್ ಸ್ಟ್ರಿಕ್ಟ್ ವಿತ್ ಮೀ. ಇಬ್ರದ್ದು ನಮ್ಮಿಬ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಳು ಸ್ಕೂಲಿಗೆ. ಸೊ ಬಟ್ ಇವನ್ ಮಾತ್ರ he is typical monkey in the house. ಇವನ್ ಬುದ್ಧಿ ಕಲಿತಾ ಇದಾರೆ 4 ಮಕ್ಕಳು, ನಂದ್ 2 ಮಕ್ಕಳು, ನಂದ್ 2 ಅಕ್ಕನ ಮಕ್ಕಳು. All the 4 are like him. That's sweet. ಇಷ್ಟ ಆಗುತ್ತೆ, ಎಲ್ಲ ಗುಣನೂ ಇಷ್ಟ ಆಗುತ್ತೆ. ಯಾಕಂದ್ರೆ ಅವಳು ಮಗಳಾಗಿ ಬಂದಿದ್ದಾಳೆ, ಅದರಿಂದ ಅವಳ ಎಲ್ಲ ಗುಣಗಳು ನನಗೆ ಇಷ್ಟ ಆಗ್ತದೆ. ಪ್ರಿಯಾ ಅವರೇ, ಅತ್ತೆ ಸೊಸೆ ನೀವಿಬ್ರು ಎಲ್ಲೋಗ್ತೀರಾ? ಯಾವ್ಯಾವ ವಿಷಯಗಳನ್ನ ಹೆಚ್ಚು ಮಾತಾಡ್ತೀರಾ? ಜಾಸ್ತಿ ನಾವು ದೇವಸ್ಥಾನ, ಮಾರ್ಕೆಟು ಎಲ್ಲ ಕಡೆ ಹೋಗ್ತೀವಿ. ಮಾತಾಡೋ ವಿಷಯ ಅಂದ್ರೆ ಅವ್ರ ಮಗಳು ಅಂತ ಹೇಳಿದಾರಲ್ಲ, ತಾಯಿ ಹತ್ರ ನಾವು ಏನ್ ಮಾತಾಡ್ತೀವಿ ಎಲ್ಲವೂ ಮಾತಾಡ್ತೀವಿ ಅವ್ರ ಹತ್ರ. ಅಮ್ಮ, ಪ್ರಿಯಾ ಅವ್ರಿಗೆ ಅಡ್ಗೆ ಮಾಡಕ್ ಬರುತ್ತಾ? ಏನ್ ಚೆನ್ನಾಗಿ ಮಾಡ್ತಾರೆ? ಮಾಡಕ್ಕೆ ಈಗ ತಾನೇ ಕಲಿತಾ ಇದ್ದಾಳೆ, ಮಾಡ್ತಾಳೆ, ಒಂದೊಂದಾಗಿ ಮಾಡ್ತಾಳೆ. ಪ್ರಿಯಾ, ಸುದೀಪ್ ಅವ್ರಿಗೆ ಎಂತಹ ಮಗು ಇಷ್ಟವಂತೆ? ಏನ್ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅವರು, ಯಾವ್ದಾದ್ರೂ ಪರವಾಗಿಲ್ಲ ಅನ್ಸುತ್ತೆ ನನಗೆ. ಅಮ್ಮ, ನಿಮ್ಗೆ ಮೊಮ್ಮಗು ಬೇಕಾ ಮೊಮ್ಮಗಳು ಬೇಕಾ? ಈಗಲೇ 4 ಮೊಮ್ಮಕ್ಳಿಗೆ ಅಜ್ಜಿ ಆಗಿದ್ದೀನಿ ನಾನು. 2 ಹೆಣ್ಮಕ್ಳಿಗೆ ಇಬ್ರಿಬ್ರು ಮಕ್ಕಳಿದ್ದಾರೆ. ಅದರಲ್ಲೂ ಮಗನಿಗೆ ಮಗು ಬರುತ್ತೆ ಅಂದಾಗ ಭಾರಿನೇ ಸಂತೋಷ ಆಯ್ತು. ಚಿಕ್ಕವರಿದ್ದಾಗ ಸುದೀಪ್ ಹೇಗೆ, ಚೇಷ್ಟೆ ಹುಡುಗನ ಅಥವಾ ತುಂಟಾನ? ಚೇಷ್ಟೆ ಮಾಡ್ತಾ ಇದ್ದ. ಯಾಕಂದ್ರೆ ಸುರುನವ್ರಿಬ್ರು ಹೆಣ್ಮಕ್ಳಾಗಿಂದ ಕೊನೆಯವನು ಇವನು. ಅಕ್ಕಂದ್ರಿಗೂ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದ, ನನ್ನ ಕೈಲೂ ಸಾಕಷ್ಟು ಹೊಡೆಸ್ಕೊಳ್ತಾ ಇದ್ದ. ಆದ್ರೂ ಮುದ್ದಿಂದ ಒಬ್ಬನೇ ಮಗ ಆಗಿಂದ ಮುದ್ದಿಂದ ಸಾಕಿದ್ವಿ. ಆದ್ರೂ ಎಲ್ಲೂ ಅವನು ಹಾಳಾಗ್ಲಿಲ್ಲ, ಚೆನ್ನಾಗಿ ಇದು ಮಾಡ್ಕೊಂಡು ಅದನ್ನ ಮುಂದುವರ್ಕೊಂಡು ಬಂದ ಇದುವರೆಗೂ. ಪ್ರಿಯಾ ಅವರೇ, ನಿಮ್ಗೆ ಈ ದಿನಗಳಲ್ಲಿ ಏನ್ ಬಯಕೆ ಅಥವಾ ಏನ್ ತುಂಬಾ ಇಷ್ಟ ಆಗುತ್ತೆ? ಹೆಚ್ಚು ಅವ್ರು ನನ್ನ ಒಟ್ಟಿಗೆ ಇರಬೇಕು ಅಂತ ತುಂಬಾ ಆಸೆ ಆಗುತ್ತೆ, ಬಟ್ ಅದಾಗಲ್ಲ ಅಷ್ಟು. ಆದಷ್ಟು ಅವರು ಕೆಲಸ ಇಲ್ಲದೆ ಇರೋ ಟೈಮಿಗೆ ನನ್ನ ಒಟ್ಟಿಗೆ ಸ್ಪೆಂಡ್ ಮಾಡ್ತಾರೆ, ಅಷ್ಟೇ ಸಾಕು. ಬೇರೆ ಹೆಚ್ಚಾಗಿ ಬೈಕ್ ಏನಿಲ್ಲ. ಅಮ್ಮ, ನೀವು ಹೋಟೆಲ್ ಸರೋವರ ನೋಡ್ಕೊಳ್ತಿದ್ದೀರಿ ಅಂತ ಕೇಳಿದೀವಿ, ಹೌದಾ? ಹೌದು, ನಮ್ಮ ಯಜಮಾನ್ರ ಜೊತೆಲಿ ಹೋಗ್ತೀನಿ. ಆದಷ್ಟು ಅವ್ರಿಗೆ ಸಹಕಾರ ಕೊಟ್ಟು ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತೀನಿ. ಪ್ರಿಯಾ ಅವ್ರಿಗೆ ಯಾವಾಗ ಸೀಮಂತ ಮಾಡ್ತೀರಾ? ನಿಮ್ಮ ಕಡೆ ಪದ್ಧತಿ ಇದೆಯಾ? ನಮ್ಮ ಕಡೆ ಪದ್ಧತಿ ಇದೆ, ಅಂದರೆ 7ನೇ ತಿಂಗಳಲ್ಲಿ ಮಾಡ್ತೀವಿ ನಾವು. ಸಾಮಾನ್ಯವಾಗಿ ಬಾಣಂತನ ಇಲ್ಲೇ ಮಾಡಬೇಕು ಅನ್ನೋ ಆಸೆ ಕೂಡ ನನಗಿತ್ತು. ಆದರೆ ಅವಳಿಗೆ ಆಸೆ ಇರುತ್ತಲ್ಲ, ತಾಯಿ ಮನೆಗೆ ಹೋಗಬೇಕು, ತಾಯಿ ಕೈಲಿ ಮಾಡಿಸ್ಕೋಬೇಕು ಅಂತ.
ಆಗ ಕಳಿಸ್ತೀನಿ. ಪ್ರಿಯಾ ಅವರೇ, ನಿಮ್ಮ ಬಾಣಂತನಕ್ಕೆ ನಿಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ದೀರಾ? ಹೌದು, ನಮ್ಮ ತಾಯಿ ಮನೆಗೆ ಹೋಗ್ತೀನಿ. ಬೇಜಾರಾಗತ್ತೆ ಸ್ವಲ್ಪ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ, ಬಟ್ ನಮ್ಮ ತಾಯಿಗೆ ತುಂಬ ಆಸೆ ಇದೆ, ನಾನು ಒಬ್ಬಳೆ ಮಗಳು ಅವ್ರಿಗೆ, ಅದಕ್ಕೆ ಅಲ್ಲಿ ಹೋಗ್ತೀನಿ. ಕಿಚ್ಚ 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 ಚಕಿತ ಚಕಿತ ಕಿಚ್ಚ 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 ಚಕಿತ ಚಕಿತ ಕಿಚ್ಚ 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 ಕಿಚ್ಚ. ಮಂಜು ಅವರೇ, ನೀವು ಸುದೀಪ್ ಅವರ ಗೆಳೆಯ, ಮ್ಯಾನೇಜರ್, ಅವರ ಡೇಟ್ಸ್, ಕಾಲ್ ಶೀಟ್ ಎಲ್ಲವನ್ನೂ ನೀವೇ ಮ್ಯಾನೇಜ್ ಮಾಡೋದು. ಸದಾ ಅವರ ಹತ್ತಿರವೇ ಇರೋರು ನೀವು. ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ಇರ್ತಾರೆ ಸುದೀಪ್? ನಾನು ಅವರ ಬಾಲ್ಯ ಸ್ನೇಹಿತ. ನಾವು ವಿಲ್ಸನ್ ಗಾರ್ಡನಲ್ಲಿ ಮನೇಲಿದ್ದಾಗ ಕ್ರಿಕೆಟ್ ಆಡ್ತಾ ಇಬ್ಬರು ಜೊತೆಯಲ್ಲಿ ಕಿತ್ತಾಡ್ಕೊಂಡು ಬೆಳೆದು ಸ್ನೇಹಿತರಾದಂಥವ್ರು. ಸೊ ಅವರು ಸಿನಿಮಾ ರಂಗಕ್ಕೆ ಬಂದಾಗ ಅವ್ರಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಷ್ಟೊಂದು ಸರಿಯಾಗಿ ಹ್ಯಾಂಡಲ್